press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ ನ್ಯೂಟನನ ಚಲನೆಯ ಮೂರನೆಯ ನಿಯಮದಲ್ಲಿ ಏನು ಇದೆ ಅಂದರೆ ಅದರ ಸ್ಟೇಟ್ಮೆಂಟ್ ಏನಿದೆ, ಅದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಹೋಗಿದ್ದೆ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತ ಅಂದರೆ ಸಂವೇಗದ ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ಳೋಣ. ಸಂವೇಗದ ಸಂರಕ್ಷಣೆಗೆ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ಡಿರೈವೇಷನ್ನ ನಾವು ಸಾಲ್ವ್ ಮಾಡಬೇಕಾಗಿದೆ. ಸೊ ಅದನ್ನು ಮಾಡೋಣ. ಅದಾದಮೇಲೆ ಅದು ಸಂವೇಗದ ಸಂರಕ್ಷಣೆಯ ನಿಯಮ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಸಂವೇಗದ ಸಂರಕ್ಷಣೆಯ ಬಗ್ಗೆ ತಿಳ್ಕೊಳ್ಳೋಣ. ಸಂವೇಗದ ಸಂರಕ್ಷಣೆ ನೋಡಿ, ನಿಮ್ಗೆ ಆಲ್ರೆಡಿ ಸಂವೇಗ ಅಂದರೆ ಏನು ಅಂತ ಗೊತ್ತಿದೆ. ಸಂವೇಗ ಅಂತ ಅಂದರೆ v = m × v ಅಂತ ಬರೀತೀವಲ್ವಾ. ಅಂದರೆ ಏನು? ಒಂದು ವಸ್ತುವಿನ ದ್ರವ್ಯರಾಶಿಯನ್ನು ವೇಗದ ಗುಣಲಬ್ಧ ಮಾಡಿದಾಗ ನಮಗೆ ಏನು ಬರುತ್ತೆ? ಸಂವೇಗ ಬರುತ್ತೆ. ಹೌದು ತಾನೆ? ಈಗ ಈ ಸಂವೇಗದ ಸಂರಕ್ಷಣೆಯನ್ನು ನಿರೂಪಿಸಬೇಕು ಅಂತ ಅಂದರೆ ಇಲ್ಲಿ ನಾನು ಎರಡು ವಸ್ತುಗಳು ತೊಗೊತೀನಿ. ಈ ಎರಡು ವಸ್ತುಗಳದ್ದು ಇದು ಒಂದು ವಸ್ತು, ಇದು ಒಂದು ವಸ್ತು ಅಂತ ಅಂದ್ಕೊಳ್ಳೋಣ. ಓಕೆನಾ? ಇದೊಂದು ಎ ಅನ್ನೋದೊಂದು ವಸ್ತು, ಬಿ ಅನ್ನೋದೊಂದು ವಸ್ತು. ಇಲ್ಲಿ ಈ ವಸ್ತುವಿಂದು ದ್ರವ್ಯರಾಶಿ MA ಇದೆ, ಈ ವಸ್ತುವಿಂದು ದ್ರವ್ಯರಾಶಿ MB ಇದೆ. ಸೊ ಈ ವಸ್ತು ಏನಾಗುತ್ತಪ್ಪ ಅಂತ ಅಂದರೆ ಪ್ರಾರಂಭಿಕ ವೇಗದಿಂದ ಚಲಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇದು ಕೂಡ MB ಅನ್ನೋದು ಬಿ ವಸ್ತುವಿನ ದ್ರವ್ಯರಾಶಿ, ಇದು UB ವೇಗದಿಂದ ಚಲಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಇದನ್ನು ನಾವು ನಿರೂಪಿಸಬೇಕು ಅಂತಂದರೆ ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಆ ಕಂಡೀಷನ್ಸ್ ಏನೇನು ಅಂತ ನೋಡೋಣ. ಇಲ್ಲಿ UA ಅಂತ ಅಂದರೆ ಯಾವುದ್ರದ್ದು ವೇಗ? ವಸ್ತು ಏನ ವೇಗ. ವಸ್ತು ಏನ ವೇಗ ಏನಾಗಿರಬೇಕು? ವಸ್ತು ಬಿನ ವೇಗಕ್ಕಿಂತ ಜಾಸ್ತಿ ಇರಬೇಕು. ಆಮೇಲೆ ಈ ವಸ್ತುಗಳು ಮೂವ್ ಆಗ್ತಾವಲ್ವ, ಚಲಿಸ್ತಾವಲ್ವ, ಆ ಪ್ರದೇಶ ಏನಾಗಿರಬೇಕು ಅಂತ ಅಂದರೆ ಘರ್ಷಣೆ ಇರಬಾರ್ದಲ್ಲಿ. ಘರ್ಷಣೆ ಇಲ್ಲದ ಪ್ರದೇಶ. ಘರ್ಷಣೆ ಎಲ್ಲ ಕಡೆ ಇರುತ್ತೆ, ಸ್ವಲ್ಪ ಏನಾಗಿರಬೇಕು? ಭಾಳ ಕಡಿಮೆ ಇರಬೇಕು ಅಂತ ಅರ್ಥ. UA ಅನ್ನೋದು UBಗೆ ಏನಾಗಿರಬೇಕು? ದೊಡ್ಡದಾಗಿರಬೇಕು. ಅಂದರೆ ವಸ್ತು ಏನ ವೇಗ ವಸ್ತು ಬಿನ ವೇಗಕ್ಕಿಂತ ಕಡಿಮೆ ಇರಬೇಕು, ಘರ್ಷಣೆ ಇಲ್ಲದ ಪ್ರದೇಶ ಆಗಿರಬೇಕು. ಓಕೆನಾ? ಮತ್ತು ಇನ್ನೊಂದು ಕಂಡೀಷನ್ ಏನಪ್ಪ ಅಂತ ಅಂದರೆ ಅಸಂತುಲಿತ ಬಲಗಳು ಏನು ಮಾಡಬಾರ್ದು ಅಂತ ಅಂದರೆ ಬಲಗಳು ಈ ವಸ್ತುಗಳ ಮೇಲೆ ಆ ಬಲ ಅಪ್ಲೈ ಆಗಬಾರ್ದು. ವಸ್ತುಗಳ ಬಲ ಅಪ್ಲೈ ಆದರೆ ಏನಾಗುತ್ತೆ? ಇಲ್ಲಿ ಅದರ ವೇಗ ಏನಾಗ್ಬೋದು? ಜಾಸ್ತಿ ಅಥವಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಮೂರು ಕಂಡೀಷನ್ಸು ನಾವು ಸಂವೇಗದ ಸಂರಕ್ಷಣೆಯನ್ನು ನಿರೂಪಿಸುವಾಗ ಈ ಮೂರು ಕಂಡೀಷನ್ಸು ಇರಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ ಎ ಅನ್ನೋದೊಂದು ವಸ್ತು, ಬಿ ಅನ್ನೋದೊಂದು ವಸ್ತು. ಏನ ದ್ರವ್ಯರಾಶಿ MA ಅದು ಯಾವ ವೇಗದಿಂದ ಚಲಿಸ್ತಾ ಇದೆ? UA ವೇಗದಿಂದ ಚಲಿಸ್ತಾ ಇದೆ. ಬಿ ಅನ್ನೋದೊಂದು ವಸ್ತು, ಅದರ ದ್ರವ್ಯರಾಶಿ MB ಆಗಿದೆ, ಅದು UB ವೇಗದಿಂದ ಚಲಿಸ್ತಾ ಇದೆ. ಸೊ ನೆಕ್ಸ್ಟು ಇಲ್ಲಿ UA ಈಸ್ ಗ್ರೇಟರ್ ದ್ಯಾನ್ UB ಅಂತಂದರೆ ಎ ವಸ್ತುವಿನ ವೇಗ ಬಿ ವಸ್ತುವಿನ ವೇಗಕ್ಕಿಂತ ಜಾಸ್ತಿ ಇರಬೇಕು. ಇವು ಹೋಗ್ತಕ್ಕಂಥ ಪ್ರದೇಶ ಏನಿದೆ ಘರ್ಷಣೆ ಇಲ್ಲದಂಥ ಪ್ರದೇಶ ಆಗಿರಬೇಕು. ಮತ್ತು ಅಸಂತುಲಿತ ಬಲಗಳು ಏನಾಗಬಾರ್ದು? ಇವ್ರ ಮೇಲೆ ಆ್ಯಕ್ಟ್ ಆಗಬಾರ್ದು. ಇದಿಷ್ಟು ಕಂಡೀಷನ್ಸ್ ಇದೆ. ಒಂದು ಸರಿ ಇದನ್ನು ಏನೇನು ಕಂಡೀಷನ್ಸ್ ಇದೆ ಅಂತ ನೋಡ್ಕೊಳ್ಳಿ. ಈ ಕಂಡೀಷನ್ಸ್ ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟು ಇಲ್ಲಿ UA ಅಂದರೆ ವಸ್ತು A ಈಗ ಏನಾಗ್ತಾ ಇದೆ? UA ವೇಗದಿಂದ
ಚಲಿಸ್ಬಿಟ್ಟು ಇವೆರಡೂ ಒಂದೇ ವೇಗದಿಂದ ಇದ್ದರೆ ಏನಾಗುತ್ತೆ ಅಂತ ಅಂದರೆ ಇವೆರಡೂ ಮಧ್ಯ ಏನಾಗೋದಿಲ್ಲ, ಸಂಘರ್ಷಣೆ ನಡೆಯೋದಿಲ್ಲ. ಇಲ್ಲಿ ಎರಡು ವಸ್ತುಗಳನ್ನ ತಗೊಂಡಾಗ ಆ ಫಸ್ಟಿನ ಅಂದರೆ ಮೊದಲನೇ ವಸ್ತು ಇದೆಯಲ್ವಾ, ಆ ವಸ್ತುವಿನ ವೇಗ ಎರಡನೇ ವಸ್ತುವಿನ ವೇಗಕ್ಕಿಂತ ಏನಾಗಿರಬೇಕು, ಜಾಸ್ತಿ ಇರಬೇಕು. ಆಗ ಮಾತ್ರ ಈ ವಸ್ತುವಿಗೆ ಘರ್ಷಣೆ ಒಳಗಾಗುತ್ತದೆ ಅಲ್ವಾ. ಘರ್ಷಣೆ ಆಗಬೇಕು ಅಂತ ಅಂದರೆ ಇದು ಜಾಸ್ತಿ ಇರಬೇಕು, ವೇಗ ಇದಕ್ಕಿಂತ ಜಾಸ್ತಿ ಇರಬೇಕು. ಸೊ ಈಕ್ವಲ್ ಆಗಿದ್ರೆ, ಸಮ ಇದ್ದರೆ ಏನಾಗುತ್ತೆ ಅಂತ ಅಂದರೆ ಅವು ಎಲ್ಲೂ ಸಂಘರ್ಷಣೆಗೆ ಒಳಗಾಗೋದೇ ಇಲ್ಲ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇದೊಂದು 3 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಹೋಗ್ತಾ ಇತ್ತು, ಇದನ್ನು 3 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಹೋಗ್ತಾ ಇತ್ತು ಅಂತ ಅಂದ್ಕೊಂಡ್ರೆ, ಸೊ ಅಲ್ಲಿ ಈಕ್ವಲ್ಲಾಗಿ ಅವು ಹೋಗ್ತಾ ಇರ್ತವೆ, ಎಲ್ಲೂ ಅವು ಸಂಘರ್ಷಣೆಗೆ ಒಳಗಾಗೋದಿಲ್ಲ. ಸಂಘರ್ಷಣೆಗೆ ಒಳಗಾಗಬೇಕು ಅಂತ ಅಂದರೆ ಮೊದಲನೇ ವಸ್ತುವಿನ ವೇಗ ಏನಾಗಿರಬೇಕು, ಎರಡನೇ ವಸ್ತುವಿನ ವೇಗಕ್ಕಿಂತ ಜಾಸ್ತಿ ಆಗಿರಬೇಕು ಅಂತ ಹೇಳುತ್ತೆ. ಈಗ ಇವೇನಾಗ್ತಾವಪ್ಪ ಅಂತ ಅಂದರೆ ಇದು ಹೋಗ್ತಾ ಇದೆ ಜೋರಾಗಿ, ಇದಕ್ಕೆ ಕಂಪೇರ್ ಮಾಡಿದರೆ ಇದು ಏನಾಗುತ್ತೆ, ಕಡಿಮೆ ವೇಗದಿಂದ ಹೋಗ್ತಾ ಇದೆ ಅಲ್ವಾ. ಸೊ ಹೋಗ್ತಾ ಇದೆ ಅಂತ ಅಂದಾಗ ಯಾವುದೋ ಒಂದು ಪಾಯಿಂಟಲ್ಲಿ, ಯಾವುದೋ ಒಂದು ಸ್ಥಳದಲ್ಲಿ ಅವು ಏನಾಗ್ತವೆ ಅಂತ ಅಂದರೆ ಸಂಘರ್ಷಣೆಗೆ ಒಳಗಾಗ್ತವೆ. ಯಾವುದು, ಎ ಮತ್ತು ಬಿ ವಸ್ತು ಸಂಘರ್ಷಣೆಗೆ ಒಳಗಾಗ್ತವೆ. ಓಕೆನಾ. ಈ ಸಂಘರ್ಷಣೆಗೆ ಒಳಗಾದಾಗ ಇಲ್ಲಿ ಏನಾಗ್ತದೆ ಅಂತ ಅಂದರೆ, ಸಂಘರ್ಷಣೆ ಆದಮೇಲೆ ಈ ಎ ಅನ್ನೋ ವಸ್ತು ಅದರ ದ್ರವ್ಯರಾಶಿ mA ಇರುತ್ತೆ. ಹಾಗಾದ್ರೂ ವೇಗ ಏನಾಗಬೇಕು, ವ್ಯತ್ಯಾಸ ಆಗಲೇಬೇಕಲ್ವಾ. ಆ ವ್ಯತ್ಯಾಸ ಆಗಿರೋ ವೇಗನ ನಾನು ಏನಂತ ಬರೆದಿದ್ದೀನಿ, VA ಅಂತ ಬರೆದಿದ್ದೀನಿ. ಆಮೇಲೆ ಇದು MB ಅಂದರೆ ವಸ್ತು ಬಿನ ದ್ರವ್ಯರಾಶಿ MB ಇದೆ, ಅದು ಕೂಡ ತನ್ನ ವೇಗನ ಏನು ಮಾಡ್ತಾ ಇದೆ, ಚೇಂಜ್ ಮಾಡ್ಕೊಳ್ತಾ ಇದೆ. ಇವು ಪರಸ್ಪರ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅವುಗಳ ವೇಗ ಏನಾಗುತ್ತೆ, ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಅಂತ ಅರ್ಥ ಇದು. ಸೊ ಇಲ್ಲಿ ನಾವು ಏನು ಮಾಡೋಣ ಅಂತ ಅಂದರೆ, ಇದು ಫಸ್ಟು ವೇಗ ಇತ್ತು, ಈ ವೇಗ ಜಾಸ್ತಿ ಇತ್ತು, ಈ ವೇಗ ಕಡಿಮೆ ಇತ್ತು. ಈ ವಸ್ತು ಚಲಿಸಲಾರಂಭಿಸಿದಾಗ ಈ ವಸ್ತುವಿಗೆ ಡಿಕ್ಕಿ ಹೊಡಿತು, ಡಿಕ್ಕಿ ಹೊಡೆದಾಗ ಈ ಥರ ಬಂತು. ಈ ಥರ ಬಂದಾದಮೇಲೆ ಡಿಕ್ಕಿ ಹೊಡೆದಾದ್ಮೇಲೆ ಅದರ ವೇಗಗಳು, ಆ ವಸ್ತುವಿನ ವೇಗಗಳು ಏನಾಯಿತು, ಕ್ರಮವಾಗಿ ಬದಲಾಯಿಸ್ಕೊಂಡ್ವು ಅಲ್ವಾ. ಈಗ ನಮಗೆ ಏನು ಬೇಕಪ್ಪ ಅಂತ ಅಂದರೆ, ಬದಲಾದ ಸಂವೇಗ ಎಷ್ಟು ಅಂತ ಗೊತ್ತಾಗಬೇಕು. ಬದಲಾದ ಸಂವೇಗ ಈಕ್ವಲ್ ಟು, ನೋಡಿ ಬದಲಾದ ಸಂವೇಗ ಅಂತ ಅಂದರೆ ಅಂತಿಮ ವೇಗದಲ್ಲಿ ಆರಂಭಿಕ ವೇಗನ ನಾವು ಏನು ಮಾಡ್ತೀವಿ, ಕಳಿತೇವೆ. ಸೊ ನೋಡಿ ಇಲ್ಲಿ MA ಇಂಟು VA ನೋಡೋಣ. ಇಲ್ಲಿ ಫಸ್ಟು ಸಂವೇಗ ಬರ್ಕೊಳ್ಳೋಣ. ಫಸ್ಟು ಇಲ್ಲಿತ್ತಲ್ವ, ಅದು ಡಿಕ್ಕಿ ಹೊಡೆಯೋಕ್ಕಿಂತ ಮುಂಚೆ ಅದರದ್ದು ಏನಾಗಿದೆ ಅಂದರೆ MA ಇಂಟು UA ಆಗಿದೆ. ಇಲ್ಲಿ P ಈಕ್ವಲ್ ಟು MB ಇಂಟು UB ಆಗಿದೆ. ಇಲ್ಲೇನಾಗಿದೆ, P ಈಕ್ವಲ್ ಟು MA ಇಂಟು VA ಆಗಿದೆ. ಇಲ್ಲೇನಾಯಿತು, P ಈಕ್ವಲ್ ಟು MB ಇಂಟು VB ಆಯಿತು. ಓಕೆನಾ. ನೆಕ್ಸ್ಟು ಬದಲಾದ ಸಂವೇಗ ಅಂತಂದರೆ ಏನು ಬರ್ಕೊಳ್ಳೋಣ, MA ಇಂಟು VAನಲ್ಲಿ MA ಇಂಟು UAನ ಮೈನಸ್ ಮಾಡ್ಕೋಬೇಕು, ಕಳ್ಕೋಬೇಕು. ಆವಾಗ ಬದಲಾದ ಸಂವೇಗ ಬರ್ತದೆ. ಫಸ್ಟು ನಾವು ವಸ್ತು ಏದು ಮಾಡೋಣ, ಆಮೇಲೆ ಬಿ ವಸ್ತುವಿಂದು ಮಾಡ್ಕೊಳ್ಳೋಣ. MA ಇಂಟು VA ಮೈನಸ್ MA ಇಂಟು UA. ಓಕೆ, ಇದು ವಸ್ತು ಏದು, ಎ ವಸ್ತುವಿಂದು ಬದಲಾದ ಸಂವೇಗ. ನೆಕ್ಸ್ಟು ಬದಲಾದ ಸಂವೇಗ ಯಾವ ವಸ್ತುವಿಂದಪ್ಪ ಅಂತ ಅಂದರೆ ಬಿ ವಸ್ತುವಿಂದು. ಬಿದು ಎಷ್ಟಿದೆ ನೋಡಿ, MB ಇಂಟು VB ಮೈನಸ್ MB ಇಂಟು UB ಅಲ್ವಾ. ನೋಡಿ ಬದಲಾದ ಸಂವೇಗ ನಾನು ಬರೀ ಸಪ್ರೇಟಾಗಿ ತೊಗೊಂಡು ಬರ್ತಿದ್ದೀನಿ. ವಸ್ತು ಏದು ಬದಲಾದ ಸಂವೇಗ ಇಷ್ಟಿದೆ ಅಂದರೆ ಏನಂತಾರೆ ಇದಕ್ಕೆ,
ಅಂತಿಮ ವೇಗದಲ್ಲಿ ಆರಂಭಿಕ ವೇಗ ಅಥವಾ ಅಂತಿಮ ಸಂವೇಗದಲ್ಲಿ ಆರಂಭಿಕ ಸಂವೇಗನ ನಾನು ಕಳ್ಕೊಂಡಿದ್ದೀನಿ. ಆವಾಗ ನಮಗೆ ಬದಲಾದ ಸಂವೇಗ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ಬದಲಾದ ಸಂವೇಗ ಬಿ ವಸ್ತುವಿಂದ ಎಷ್ಟಿದೆ ಅಂತಂದರೆ ಎಮ್ ಬಿ ಇಂಟು ವಿ ಬಿ ಮೈನಸ್ ಎಮ್ ಬಿ ಇಂಟು ಯು ಬಿ ಅಂತಂದರೆ ಎರಡನೇ ವಸ್ತುವಿಂದು ಬದಲಾದ ಸಂವೇಗ ಬೇಕು ಅಂತಂದರೆ ಏನು ಮಾಡ್ತೀವಿ, ಅಂತಿಮ ಸಂವೇಗದಿಂದ ಆರಂಭಿಕ ಸಂವೇಗನ ಕಳ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ, ಇದಿಷ್ಟು ಅರ್ಥ ಆಯಿತು ಅಂದ್ಕೊತೀನಿ, ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟು ಈಗ ನಾವು ಒಂದು ವಸ್ತು ಅದರ ವೇಗನ ಚೇಂಜ್ ಮಾಡ್ಕೊಳ್ತಾ ಇದೆ ಅಂತ ಅಂದರೆ ಅಲ್ಲಿ ಇರ್ತಕ್ಕಂಥ ಟೈಮು ಕೂಡ ಚೇಂಜ್ ಆಗುತ್ತೆ ಅಲ್ವಾ. ನೋಡಿ ಇವೆರಡು ಈ ಥರ ಇದು ಫಸ್ಟಿಗೆ ಡಿಕ್ಕಿ ಹೊಡೆದು ಎಷ್ಟು ಟೈಮು ಡಿಕ್ಕಿ ಹೊಡಿಬೋದಪ್ಪ, ಅವು ಅರ್ಧ ಸೆಕೆಂಡು ಅಥವಾ 1 ಸೆಕೆಂಡಲ್ಲಿ ಡಿಕ್ಕಿ ಹೊಡಿಬೋದು. ಆ ಟೈಮ್ನ ನಾವು ಏನಂತ ಬರ್ಕೊಳ್ಳೋಣ, ಟಿ ಅಂತ ಬರ್ಕೊಳ್ಳೋಣ. ಟಿ ಅನ್ನೋ ಸಮಯದಲ್ಲಿ ಅವು ಏನಾದರೂ ಸಂಘರ್ಷಣೆಗೆ ಒಳಗಾದವು ಅಥವಾ ಪರಸ್ಪರ ಡಿಕ್ಕಿನ ಹೊಡೆದವು ಅಂತ ಹೇಳ್ಬೋದು. ಈಗ ನೆಕ್ಸ್ಟು ಬದಲಾದ ಸಂವೇಗದ ದರ. ಬದಲಾದ ಸಂವೇಗದ ದರ ಅಂತ ಅಂದಾಗ ಆ ಕೆಳಗಡೆ ಡಿನಾಮಿನೇಟರಲ್ಲಿ ಏನು ಬರುತ್ತೆ, ಟಿ ಬರುತ್ತೆ. ಬದಲಾದ ಸಂವೇಗದ ದರ ಈಕ್ವಲ್ ಟು ಎಮ್ ಎ ಇಂಟು ವಿ ಎ ಮೈನಸ್ ಎಮ್ ಎ ಇಂಟು ಯು ಎ ಡಿವೈಡೆಡ್ ಬೈ ಟಿ. ದರ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಟೈಮ್ ಇರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಅದಾದಮೇಲೆ ಇಲ್ಲಿ ವಸ್ತು ಬಿ ಇದೆ ಅಲ್ವಾ, ಅದರದ್ದು ನಾವು ಬದಲಾದ ಸಂವೇಗದ ದರನ ಕಂಡುಹಿಡ್ಕೊಳ್ಳೋಣ. ಎಮ್ ಬಿ ಇಂಟು ವಿ ಬಿ ಮೈನಸ್ ಎಮ್ ಬಿ ಇಂಟು ಯು ಬಿ ಡಿವೈಡ್ ಬೈ ಟಿ ಆಗುತ್ತೆ ಅಲ್ವಾ. ನೋಡಿ ಇಲ್ಲಿ ನಿಮಗೆ ಗೊತ್ತಿದೆ, ನ್ಯೂಟನ್ನ ಚಲನೆಯ ಎರಡನೇ ನಿಯಮದ ಪ್ರಕಾರ ಮಾಸ್ ಇಂಟು ವೆಲಾಸಿಟಿ ಡಿವೈಡೆಡ್ ಬೈ ಟಿ ಇದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ನಾವು ಹಾಕ್ತಕ್ಕಂಥ ಫೋರ್ಸಿಗೆ ಬಲಕ್ಕೆ ಏನಾಗಿರುತ್ತೆ, ನೇರ ಅನುಪಾತದಲ್ಲಿರುತ್ತೆ ಅಂತ ಗೊತ್ತಿದೆ. ಸೊ ನಾವಿಲ್ಲಿ ಏನು ಮಾಡ್ಕೊಳ್ಳೋಣ ಅಂತ ಅಂದರೆ ಎಮ್ ಎ ಇಂಟು ವಿ ಎ ಮೈನಸ್ ಎಮ್ ಎ ಇಂಟು ಯು ಎ ಜಾಗದಲ್ಲಿ ಏನು ಬರ್ಕೋಬೋದು, ಇಲ್ಲಿ ನೋಡಿ ಇದನ್ನು ಇ ಎಫ್ ಇದನ್ನು ಎಫ್ ಎ ಬಿ ಅಂತ ಬರ್ಕೋಬೋದಲ್ವಾ. ಇಲ್ಲಿ ಟಿ ಟಿ ಗೆಟ್ಸ್ ಕ್ಯಾನ್ಸಲ್ ನೋಡೋಣ. ಆಮೇಲೆ ಎಫ್ ಎ ಬಿ ಡಿವೈಡೆಡ್ ಬೈ ಟಿ, ಇಲ್ಲಿ ಎಫ್ ಬಿ ಎ ಡಿವೈಡೆಡ್ ಬೈ ಟಿ ಅಂತ ಆಗುತ್ತೆ. ನೋಡಿ ಎಫ್ ಎ ಬಿ ಅಂತ ಅಂದರೆ ಏನಪ್ಪ ಅಂತಂದರೆ, ಎಫ್ ಎ ಬಿ ಅಂತ ಅಂದರೆ ವಸ್ತು ಎ ಅನ್ನೋದು ಬಿ ಮೇಲೆ ಆಗ್ತಕ್ಕಂಥ ಬಲ ಅಂತ ಅಂದರೆ ಅವು ಡಿಕ್ಕಿ ಹೊಡೆಯುತ್ತಲ್ವ ಅದು ಅದರ ಬಲ. ಈ ಬಿ ಅಂತಕ್ಕಂಥ ವಸ್ತು ಕೂಡ ಎನ ಮೇಲೆ ಏನು ಮಾಡ್ತಾ ಇದೆ, ಬಲ ಪ್ರಯೋಗ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಏನು ಬರಿಬೋದು ಅಂತ ಅಂದರೆ, ಇದು ಇ ಟಿ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ಇದು ಯಾವ ನಿಯಮದ ಪ್ರಕಾರ ಬರ್ಕೊಂಡಿದ್ದೀವಿ ಅಂತ ಅಂದರೆ, ಚಲನೆಯ ಎರಡನೆಯ ನಿಯಮದ ಪ್ರಕಾರ ಈ ಥರ ಬರ್ಕೋಬೋದು. ಚಲನೆಯ ಎರಡನೆಯ ನಿಯಮ, ಚಲನೆಯ ಎರಡನೆಯ ನಿಯಮದ ಪ್ರಕಾರ ಈ ಥರ ಬರಿಬೋದಲ್ವಾ. ನೋಡಿ, ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಡಿಕ್ಕಿ ಹೊಡಿತಾ ಇದೆ ಅಂತ ಅಂದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಎಲ್ಲ ಕ್ರಿಯೆಗಳಿಗೂ ಅದರದೇ ಆದ ಪ್ರತಿಕ್ರಿಯೆ ಇರುತ್ತೆ. ಹೆಂಗೆ, ಸಮವಾಗಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ ಅಂತ ಹೇಳೋದು ಯಾವುದು, ಚಲನೆಯ ಮೂರನೇ ನಿಯಮ. ಈ ಚಲನೆಯ ಮೂರನೇ ನಿಯಮದ ಪ್ರಕಾರ ಈ ಥರ ಬರಿಬೋದು ನಾವು, ಎಫ್ ಎ ಬಿ ಈಕ್ವಲ್ ಟು ಮೈನಸ್ ಎಫ್ ಬಿ ಎ. ಇದನ್ನು ಹೆಂಗೆ ಬರ್ಕೊಂಡ್ವಿ ಅಂತ ಅಂದರೆ, ಚಲನೆಯ ಮೂರನೇ ನಿಯಮದ ಪ್ರಕಾರ ಬರ್ಕೊಂಡಿದ್ದೀವಿ. ಚಲನೆಯ ಮೂರನೆಯ ನಿಯಮ. ಓಕೆ, ಇಲ್ಲಿ
ನೆಕ್ಸ್ಟು ಏನು ಮಾಡ್ಬೋದಪ್ಪ ಅಂತಂದರೆ ಆ ಎಫ್ ಎ ಬಿ ಮತ್ತು ಎಫ್ ಪಿ ಎ ಪ್ಲೇಸಲ್ಲಿ ನಾವು ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ. ಎಫ್ ಎ ಬಿ ಈಕ್ವಲ್ ಟು ಮೈನಸ್ ಎಫ್ ಬಿ ಎ ಅಂತ ಬಂದಿದೆ ಅಲ್ವಾ. ಸೊ ಎಫ್ ಎ ಬಿ ಅಂತ ಅಂದರೆ ಏನು, ಎಮ್ ಎ ಇಂಟು ವಿ ಎ ಮೈನಸ್ ಎಮ್ ಎ ಇಂಟು ಯು ಎ ಓಲ್ ಡಿವೈಡೆಡ್ ಬೈ ಟಿ ಅಂತ ಇರುತ್ತೆ, ಈಕ್ವಲ್ ಟು ಮೈನಸ್ ಆಫ್, ಈ ಥರನೇ ಬರೀಬೇಕು. ಮೈನಸ್ನ ಹೊರಗಡೆ ಆವರಣದ ಹೊರಗೆ ಮೈನಸ್ ಚಿಹ್ನೆನ ಬರೆದಿರಬೇಕು. ಮೈನಸ್ ಎಫ್ ಬಿ ಎ ಅಂತ ಅಂದರೆ ಏನಪ್ಪ, ಎಮ್ ಬಿ ಇಂಟು ವಿ ಬಿ ಮೈನಸ್ ಎಮ್ ಬಿ ಇಂಟು ಯು ಬಿ ಡಿವೈಡ್ ಬೈ ಟಿ ಅಂತ ಆಗುತ್ತೆ. ನೆಕ್ಸ್ಟು ಏನು ಮಾಡ್ಬೋದು ಅಂತ ಅಂದರೆ ಇದಿಷ್ಟು ಇನ್ನೊಂದ್ಸರಿ ನೋಡ್ಕೊಳ್ಳಿ. ನೋಡಿ, ಎಮ್ ಎ ಅಲ್ಲಿರೋದು ವಿ ಎ ಮೈನಸ್ ಎಮ್ ಎ ಇಂಟು ಯು ಎ ಡಿವೈಡ್ ಬೈ ಟಿ ಅಂತ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸಿಂದ ಇವು ಆವರಣದಿಂದ ಒಳಗಿದಾವಲ್ವಾ, ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಎಮ್ ಬಿ ಇಂಟು ವಿ ಬಿ, ನೋಡಿ ಮೈನಸ್ ಇಂಟು ಮೈನಸ್ ಏನು, ಪ್ಲಸ್, ಪ್ಲಸ್ ಎಮ್ ಬಿ ಇಂಟು ಯು ಬಿ ಡಿವೈಡ್ ಬೈ ಟಿ ಅಂತ ಆಗುತ್ತೆ. ಈಗ ನಾವು ಏನು ಮಾಡ್ಬೋದು ಅಂದರೆ ಟಿ ಟಿನ ಕ್ಯಾನ್ಸಲ್ ಮಾಡ್ಕೋಬೋದು. ಆಗ ಉಳಿಯೋದೇನಪ್ಪ ಅಂದರೆ ಎಮ್ ಎ ಇಂಟು ವಿ ಎ ಮೈನಸ್ ಎಮ್ ಎ ಇಂಟು ಯು ಎ ಇಸ್ ಈಕ್ವಲ್ ಟು ಮೈನಸ್ ಎಮ್ ಬಿ ಇಂಟು ವಿ ಬಿ ಪ್ಲಸ್ ಎಮ್ ಬಿ ಇಂಟು ಯು ಬಿ. ಇದು ಏನು ಉಳಿದಿದೆಯಲ್ಲ ಅದನ್ನು ನಾನು ಬರ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ಬೋದು ಅಂತ ಅಂದರೆ ಈ ಮೈನಸ್ ಎಮ್ ಬಿ ಇಂಟು ಯು ವಿ ಬಿ ಇದೆಯಲ್ವಾ, ಲೆಫ್ಟ್ ಸೈಡ್ ತೊಗೊಂಡು ಬಂದರೆ ಮೈನಸ್ ಇದ್ದಿದ್ದು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಎಮ್ ಎ ಇಂಟು ವಿ ಎ ಪ್ಲಸ್ ಎಮ್ ಬಿ ಇಂಟು ವಿ ಬಿ ಈಕ್ವಲ್ ಟು, ಈ ಮೈನಸ್ ಇದ್ದಿದ್ದ ಲೆಫ್ಟ್ ಸೈಡಲ್ಲಿ ಇದ್ದಿದ್ದನ್ನ ರೈಟ್ ಸೈಡಿಗೆ ತೊಗೊಂಡೋದ್ರೆ ಏನಾಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಎಮ್ ಬಿ ಇಂಟು ಎಮ್ ಎ ಇಂಟು ಯು ಎ ಅಂತ ಬರ್ಕೊಳ್ಳೋಣ. ಎಮ್ ಎ ಇಂಟು ಯು ಎ ಪ್ಲಸ್ ಎಮ್ ಬಿ ಇಂಟು ಯು ಬಿ. ಇದನ್ನು ನಾವು ಈ ಥರನಾದರೂ ಬರೀಬೋದು. ಎಮ್ ಎ ಇಂಟು ಯು ಎ ಪ್ಲಸ್ ಎಮ್ ಬಿ ಇಂಟು ಯು ಬಿ ಈಕ್ವಲ್ ಟು ಎಮ್ ಎ ಇಂಟು ವಿ ಎ ಪ್ಲಸ್ ಎಮ್ ಬಿ ಇಂಟು ವಿ ಬಿ. ಇದು ಏನಪ್ಪ ಅಂತಂದರೆ ಸಂವೇಗದ ಸಂರಕ್ಷಣೆಯ ಫಾರ್ಮುಲಾ, ಇದು ಸೂತ್ರ ಇದು ಓಕೆನಾ. ಈ ಥರ ಇದನ್ನು ನಿರೂಪಿಸ್ಬೇಕು. ನೋಡಿರಿ, ಇಲ್ಲಿ ಎಮ್ ಎ ಇಂಟು ಯು ಎ ಅಂತ ಅಂದರೆ ಆ ವಸ್ತು ಎಮ್ ಎ ಇಂಟು ಯು ಎ ಪ್ಲಸ್ ಎಮ್ ಬಿ ಇಂಟು ಯು ಬಿ ಅಂತ ಅಂದರೆ ಆ ಎರಡೂ ವಸ್ತುಗಳು ಸಂಘರ್ಷಣೆಗೆ ಒಳಗಾಗುವ ಮುಂಚೆ ಇರ್ತಕ್ಕಂಥ ಸಂವೇಗ ಈಕ್ವಲ್ ಟು ಎಮ್ ಎ ಇಂಟು ವಿ ಎ ಪ್ಲಸ್ ಎಮ್ ಬಿ ಇಂಟು ಯು ಬಿ ಅಂತ ಅಂದರೆ ಏನು, ಆ ಎರಡೂ ವಸ್ತುಗಳು ಸಂಘರ್ಷಣೆ ಆದಮೇಲೆ ಇರ್ತಕ್ಕಂಥ ಸಂವೇಗ. ಸೊ ಇಲ್ಲಿ ಏನು ನಾವು ನೋಡ್ಬೋದಪ್ಪ ಅಂತ ಅಂದರೆ, ಯಾವುದೇ ಒಂದು ಎರಡು ವಸ್ತುಗಳು ಪರಸ್ಪರ ಸಂಘರ್ಷಣೆಗೆ ಒಳಗಾದಾಗ ಸಂಘರ್ಷಣೆಯ ಮೊದಲಿನ ಸಂವೇಗ ಯಾವುದಕ್ಕೆ ಈಕ್ವಲ್ ಇರುತ್ತೆ, ಸಂಘರ್ಷಣೆಗೆ
ಸಂಘರ್ಷಣೆ ಆದಮೇಲೆ ಇರುತ್ತಲ್ಲ ಆ ಸಂವೇಗಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತದೆ. ಯಾವುದು ಯಾವಾಗ ಹಂಗೆ ಆಗುತ್ತೆ ಅಂತ ಅಂದರೆ, ಯಾವುದೇ ಬಾಹ್ಯ ಅಸಂತುಲಿತ ಬಲ ಆ ವಸ್ತುಗಳ ಮೇಲೆ ಪ್ರಯೋಗ ಆಗದೇ ಇದ್ದಾಗ ಮಾತ್ರ ಏನು ಬರುತ್ತೆ, ಈ ಥರ ಬರುತ್ತೆ. ಅಂದರೆ ಸಂಘರ್ಷಣೆಗೆ ಒಳಗಾಗುವ ಮುಂಚೆ ಇರ್ತಕ್ಕಂಥ ಸಂವೇಗ ಸಂಘರ್ಷಣೆಗೆ ಒಳಗಾದ ಮೇಲೆ ಇರ್ತಕ್ಕಂಥ ಸಂವೇಗಕ್ಕೆ ಏನಾಗಿರುತ್ತೆ, ಸಮವಾಗಿರುತ್ತದೆ ಅಂತ ಯಾವುದು ಹೇಳುತ್ತೆ, ಸಂವೇಗದ ಸಂರಕ್ಷಣೆಯ ನಿಯಮ ಹೇಳುತ್ತೆ. ಸೊ ಇದನ್ನು ನಾವು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಸಂವೇಗದ ಸಂರಕ್ಷಣೆಯ ನಿಯಮದ ಬಗ್ಗೆ ಅಲ್ಲಿ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಇದನ್ನು ಒನ್ ಟೈಮ್ ನೀವು ಏನು ಮಾಡ್ಕೊಂಬಿಡಿ, ಗ್ಲ್ಯಾನ್ಸ್ ಮಾಡಿಕೊಡಿ. ಆಯ್ತಲ್ವಾ? ಇದನ್ನ ಇಟ್ಕೊಂಡು ನಾವೇನು ಮಾಡೋಣ ಅಂತ ಅಂದರೆ, ಸಂವೇಗದ ಸಂರಕ್ಷಣೆಯ ನಿಯಮದಲ್ಲಿ ಏನಿದೆ ಹೇಳಿಕೆ ಅಂತ ನೋಡೋಣ. ಸಂವೇಗದ ಸಂರಕ್ಷಣೆಯ ನಿಯಮ ಏನಪ್ಪ ಅಂತಂದರೆ, ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು, ಎರಡು ವಸ್ತುಗಳ ಮೇಲೆ ಯಾವುದೇ ಬಾಹ್ಯ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಏನಾಗುತ್ತೆ ಅಂತ ಅಂದರೆ, ಎರಡು ವಸ್ತುಗಳ ಮೇಲೆ ಇರ್ತಕ್ಕಂಥ ಸಂವೇಗ ಅಂತ ಅಂದರೆ ಸಂಘರ್ಷಣೆಯ ಮೊದಲಿನ ಸಂವೇಗ ಏನಾಗಿರುತ್ತೆ, ಸಂಘರ್ಷಣೆ ಆದಮೇಲೆ ಇರ್ತಕ್ಕಂಥ ಸಂವೇಗಕ್ಕೆ ಸಮವಾಗಿರುತ್ತದೆ ಅಂತ ಹೇಳುತ್ತೆ. ಸಂವೇಗದ ಸಂರಕ್ಷಣೆಯ ನಿಯಮದಲ್ಲಿ ಏನು ಹೇಳ್ಬೋದಪ್ಪ ಅಂತಂದರೆ, ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳ ಇದೇನಿದು ಸಂವೇಗದ ಸಂಘರ್ಷಣೆಗೆ ಸಂವೇಗವು ಸಂಘರ್ಷಣೆಗೆ ಒಳಗಾಗುವ ಮುನ್ನ ಸಂಘರ್ಷಣೆಯ ನಂತರದ ಸಂವೇಗಕ್ಕೆ ಸಮ ಇರುತ್ತದೆ ಅಥವಾ ಸಮವಿರುತ್ತದೆ. ನೋಡಿ, ಹಿಂಗಂದ್ರೆ ಏನಂತಂದರೆ, ಯಾವುದೇ ಎರಡು ವಸ್ತುಗಳು ಸಂಘರ್ಷಣೆಗೆ ಆಗುವ ಮುನ್ನ ಇರ್ತಕ್ಕಂಥ ಸಂವೇಗ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತ ಅಂದರೆ, ಅವೆರಡು ಸಂಘರ್ಷಣೆಗೆ ಒಳಗಾದ ಮೇಲೆ ಇರ್ತಕ್ಕಂಥ ಸಂವೇಗಕ್ಕೆ ಒಳಗಾಗಿರುತ್ತೆ. ಯಾವಾಗ ಅವು ಸಮವಾಗಿರ್ತವೆ ಅಂತ ಅಂದರೆ, ಆ ವಸ್ತುಗಳ ಮೇಲೆ ಯಾವುದೇ ಬಾಹ್ಯ ಬಲ ಪ್ರಯೋಗ ಆಗಂಗಿಲ್ಲ. ಆದರೆ ಈ ಥರ ಬರೋದಿಲ್ಲ, ಆಗಬಾರ್ದು. ಆ ಥರ ಇದ್ದರೆ ಮಾತ್ರ ಏನಾಗಿರುತ್ತೆ, ಮೊದಲಿಂದ ಸಂಘರ್ಷಣೆಯ ಸಂವೇಗ
ಸಂಘರ್ಷಣೆ ಆದಮೇಲೆ ಇರ್ತಕ್ಕಂಥ ಸಂವೇಗಕ್ಕೆ ಏನಾಗಿರುತ್ತೆ ಸಮ ಇರುತ್ತೆ ಅಂತ ಹೇಳುತ್ತೆ. ಓಕೆನಾ. ಬಾಹ್ಯ ಬಲ ಪ್ರಯೋಗವಾದರೆ ಏನಾಗುತ್ತಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 2 ವಸ್ತುಗಳು ಇರ್ತವೆ. ಆ ವಸ್ತುಗಳ ಮೇಲೆ ಏನೋ ಫಾರ್ ಎಕ್ಸಾಂಪಲ್ ಒಂದು ಗಾಳಿ ಬಂದು ಬೀಸುತ್ತೆ ಅಂತ ಅಂದ್ಕೊಳ್ಳಿ. ಅವಾಗ ಅವು ಏನಾಗ್ತವೆ ಅಂತಂದರೆ ಅದರದ್ದು ವೇಗ, ಅವುಗಳ ವೇಗ ಏನಾಗ್ತವೆ ಬದಲಾಗ್ತವಲ್ವಾ. ಬದಲಾಗ್ತದೆ ಅಂತ ಅಂದರೆ ಅಲ್ಲಿ ವೇಗ ಬದಲಾಯಿತು ಅಂತ ಅಂದರೆ ಅಲ್ಲಿ ಸಂಘರ್ಷಣೆ ಸಂವೇಗನ ಕಾಪಾಡ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಬಾಹ್ಯ ಬಲ ಪ್ರಯೋಗ ಆಗಬಾರ್ದಲ್ಲಿ. ಆಮೇಲೆ ಅಲ್ಲಿ ಆ ವಸ್ತುಗಳು ಇರ್ತಕ್ಕಂಥ ಪ್ರದೇಶಗಳು ಏನಾಗಿರಬೇಕು ಅಂತ ಅಂದರೆ ಘರ್ಷಣೆ ಇರಬಾರ್ದು ಜಾಸ್ತಿ. ಘರ್ಷಣೆ ಯುಕ್ತ ಅಂತ ಅಂದರೆ ಫ್ರಿಕ್ಷನ್ಲೆಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದು ಇರಬಾರ್ದು. ಆಮೇಲೆ ಬಲ ಪ್ರಯೋಗ ಯಾವುದು ಅದ್ರ ಮೇಲೆ ಆ್ಯಕ್ಟ್ ಆಗಬಾರ್ದು ಆ ವಸ್ತುಗಳ ಮೇಲೆ ಅಂತ ಹೇಳೋದನ್ನು ಸಂವೇಗದ ಸಂರಕ್ಷಣೆಯ ನಿಯಮ ಅಂತ ಹೇಳ್ತಾರೆ. ಸಂವೇಗದ ಸಂರಕ್ಷಣೆ ಮಾಡಬೇಕು ಅಂತ ಅಂದರೆ ಎಲ್ಲ ಕಂಡೀಷನ್ಸು ಇರಬೇಕು. ಅಂದರೆ MA × UA + MB × UB = MA × VA + MB × VB ಅಂತ ಅಂದರೆ ಇದು ಸಂಘರ್ಷಣೆಗೆ ಒಳಗಾಗುವ ಮುನ್ನ ಇರ್ತಕ್ಕಂಥ ಸಂವೇಗ ಯಾವುದಕ್ಕಿರುತ್ತೆ? ಸಂಘರ್ಷಣೆ ಆದಮೇಲೆ ಇರ್ತಕ್ಕಂಥ ಸಂವೇಗಕ್ಕೆ ಸಮ ಇರುತ್ತೆ. ಯಾವುದೇ ಬಾಹ್ಯ ಬಲ ಪ್ರಯೋಗ ಅದರ ಮೇಲೆ ಆ ವಸ್ತುಗಳ ಮೇಲೆ ಆಗಂಗಿಲ್ಲ. ಇದು ಇಷ್ಟು ಸಂವೇಗದ ಸಂರಕ್ಷಣೆ ಅಂತ ಹೇಳ್ತೀವಿ. ಓಕೆ ಮಕ್ಕಳೇ, ಈ ಸಂವೇಗದ ಸಂರಕ್ಷಣೆಯ ಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ನಾವಿಲ್ಲಿ ಆ ಆ್ಯಕ್ಟಿವಿಟೀಸಲ್ಲಿ ಏನಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಚಟುವಟಿಕೆ 9.5 ಅಂತ ಇದೆ. ಸೊ ಅಲ್ಲಿ ಏನಿದೆ ಅಂತ ನಾನು ಹೇಳ್ತೇನೆ. ಒಂದು ದೊಡ್ಡ ರಬ್ಬರ್ ಬಲೂನನ್ನು ತೆಗೆದುಕೊಂಡು ಅದರ ತುಂಬ ಗಾಳಿಯನ್ನು ತುಂಬಿರಿ. ಅಂದರೆ ಒಂದು ದೊಡ್ಡ ಬಲೂನ್ ತೊಗೊಂಡ್ಬಿಟ್ಟು ಅದ್ರ ತುಂಬ ಗಾಳಿನ ಏನು ಮಾಡಬೇಕು? ತುಂಬಬೇಕು. ಒಂದು ದೊಡ್ಡ ಬಲೂನ್ ತೊಗೊಂಡ್ಬಿಟ್ಟು ಅದರ ಬಾಯಿಯನ್ನು ದಾರದಿಂದ ಸುತ್ತಿ, ಆ ಗಾಳಿ ಊದಿರ್ತೀವಲ್ವ ಆ ಬಲೂನಿನ ಬಾಯಿನ ಏನು ಮಾಡಬೇಕು ಅಂತ ಅಂದರೆ ದಾರದಿಂದ ಸುತ್ತಬೇಕು. ಆಮೇಲೆ ಅದಕ್ಕೆ ಅಂಟುಪಟ್ಟಿಯನ್ನು ಬಳಸಿ, ಅಂದರೆ ಅಂಟ್ಕೊಳ್ಳೋದಿರುತ್ತಲ್ವ ಅಂಟುಪಟ್ಟಿ, ಅದನ್ನು ಏನು ಮಾಡಬೇಕು? ಬಳಸಿ ಸಣ್ಣ ಕೊಳವೆ ಅಥವಾ ಸ್ಟ್ರಾ ನೋಡಿದ್ದೀರಲ್ವ. ಈಗ ಎಳ್ನೀರು ಕುಡಿಬೇಕಾದ್ರೆ, ಜ್ಯೂಸ್ ಕುಡಿಬೇಕಾದ್ರೆ ಎಲ್ಲ ಸ್ಟ್ರಾನ ಯೂಸ್ ಮಾಡಿರ್ತೀರ, ಗೊತ್ತಿದೆ ನಿಮಗೆ. ಆ ಸ್ಟ್ರಾನ ಏನು ಮಾಡಬೇಕು ಅಂತ ಅಂದರೆ ಅಂಟು ಪಟ್ಟಿಯನ್ನು ಬಳಸ್ಕೊಂಡ್ಬಿಟ್ಟು ಅದರ ಮೇಲ್ಭಾಗದಲ್ಲಿ ಅಂಟಿಸ್ಬೇಕು. ಯಾವುದ್ರ ಮೇಲ್ಭಾಗದಲ್ಲಿ? ಬಲೂನಿನ ಮೇಲ್ಭಾಗದಲ್ಲಿ ಆ ಸ್ಟ್ರಾ ಮತ್ತು ಬಲೂನಿಗೆ ಈ ಥರ ಅಂಟಿಸ್ಬೇಕು. ಅಂಟಿಸಿದಾಗ ಕೊಳವೆಯ ಮೂಲಕ ದಾರವೊಂದನ್ನು ಪೋಣಿಸಿ. ಅದು ಕೊಳವೆ ಅಂತ ಅಂದರೆ ಸ್ಟ್ರಾದ ಮೂಲಕ ಏನು ಮಾಡಬೇಕು? ಒಂದು ದಾರನ ಪೋಣಿಸ್ಬೇಕು. ದಾರದ ಒಂದು ತುದಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ದಾರದ ಒಂದು ತುದಿನ ನಮ್ಮ ಕೈಯಲ್ಲಿ ಹಿಡ್ಕೋಬೇಕು ಅಥವಾ ಗೋಡೆಗೆ ಕಟ್ಟಿ. ಅದು ನಮ್ಮ ಕೈಯಲ್ಲಿ ಹಿಡ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ಏನು ಮಾಡೋಣ? ಗೋಡೆಗೆ ಕಟ್ಟೋಣ. ನಿಮ್ಮ ಸ್ನೇಹಿತನಿಗೆ ದಾರದ ಮತ್ತೊಂದು ತುದಿಯನ್ನು ಹಿಡಿದುಕೊಳ್ಳಲು ತಿಳಿಸಿ. ಇನ್ನು ನಿಮ್ಮ ಫ್ರೆಂಡ್ ಇರ್ತಾರಲ್ವಾ, ಅವರಿಗೆ ಏನು ಮಾಡಬೇಕು ಅಂತ ಅಂದರೆ ದಾರದ ಇನ್ನೊಂದು ತುದಿನ ಇಟ್ಕೊಳಕ್ಕೆ ಹೇಳ್ಬೇಕು. ಅಥವಾ ಸ್ವಲ್ಪ ದೂರದಲ್ಲಿ ಮತ್ತೊಂದು ಗೋಡೆಗೆ ಕಟ್ಟಿ. ಅವನಿಗೆ ಇಟ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಇನ್ನೊಂದು ಗೋಡೆ ಇರುತ್ತಲ್ಲ, ಆ ಗೋಡೆಗೆ ಆ ದಾರನ ಕಟ್ಟಬೇಕು. ಈಗ ಬಲೂನಿನ ಬಾಯಿಗೆ ಕಟ್ಟಿರುವ ದಾರವನ್ನು ತೆಗೆದು, ಈಗ ಏನು ಮಾಡಬೇಕು ಅಂತ ಅಂದರೆ ಬಲೂನಿನ ಬಾಯಿಗೆ ಕಟ್ಟಿರ್ತೀವಲ್ವ ದಾರನ, ಆ ದಾರನ ತೆಗೆದ್ಬಿಟ್ಟು ಬಲೂನಿನಲ್ಲಿ ಇದ್ದ ಗಾಳಿ ಎಲ್ಲವೂ ಬಲೂನಿನ ಬಾಯಿಯ ಮೂಲಕ ಹೊರಬರುವಂತೆ ಮಾಡಿ. ಅಂತ ಅಂದರೆ ಬಲೂನಿನಲ್ಲಿ ಗಾಳಿ ತುಂಬಿರ್ತೀವಲ್ಲಪ್ಪ, ಆ ಗಾಳಿನ ಹೊರಬರುವಂತೆ ಆ ದಾರನ ಬಿಚ್ಚಿದ್ರೆ ಅದು ಗಾಳಿ ಹೊರಟೋಗುತ್ತೆ ಅಲ್ವಾ. ಗಾಳಿ ಎಲ್ಲವೂ ಬಲೂನಿನ ಬಾಯಿಯ ಮೂಲಕ ಹೊರಬರುವಂತೆ ಮಾಡಬೇಕು. ಆ ಬಲೂನಿನ ಬಾಯಿ ಮೂಲಕ ಆ ಗಾಳಿ ಏನಾಗುತ್ತೆ? ಆ ದಾರನ ಬಿಚ್ಚಿದಾಗ ಅದು ಹೊರಗೆ ಬರುತ್ತೆ. ಈಗ ಸಣ್ಣ ಕೊಳವೆ ಅಥವಾ
ಚಲಿಸುವ ದಿಕ್ಕನ್ನು ಗಮನಿಸಿ. ಈಗ ಸ್ಟ್ರಾ ಏನಾಗುತ್ತೆ, ಅದು ಬಿಟ್ಟ ತಕ್ಷಣ ಮೂವ್ ಆಗುತ್ತೆ. ಆ ಮೂವ್ ಆಗ್ತಕ್ಕಂಥ ದಿಕ್ಕನ್ನ ನಾವು ನೋಡಬೇಕು. ಸೊ ಫಸ್ಟು ಇಲ್ಲಿ ಆ್ಯಕ್ಟಿವಿಟಿ ಏನಿದೆ ಅಂತ ನೋಡ್ಕೊಳ್ಳೋಣ. ಇದು ಒಂದು ಗೋಡೆ, ನಮ್ಮ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲಲ್ವಾ, ಅದಕ್ಕೆ ಗೋಡೆ ಕೊಟ್ಟಿದ್ದಾರೆ. ಆ ಗೋಡೆನ ಏನು ಮಾಡಿದ್ದಾರೆ, ಈ ಥರ ಒಂದು ಕೊಂಡಿ ಇದೆ. ಆ ಕೊಂಡಿ ಮೂಲಕ ಒಂದು ಸ್ಟ್ರಾನ, ಇದು ಒಂದು ಏನು ಸ್ಟ್ರಾ, ಇದು ಸ್ಟ್ರಾ ಈ ಥರ ಇದೆ. ಇಲ್ಲಿ ಏನು ಮಾಡಿದ್ದಾರೆ, ದಾರನ ಆ ಸ್ಟ್ರಾದ ಮೂಲಕ ಈ ಥರ ಪೋಣಿಸಿದ್ದಾರೆ. ನೆಕ್ಸ್ಟು ಕೊಂಡಿ ಇದೆ, ಹಿಂಗಿದೆ, ಅದನ್ನು ಒಂದು ಕೊಂಡಿಗೆ ಈ ಥರ ಹಾಕಿದ್ದಾರೆ. ಇದು ಒಂದು ಏನಪ್ಪ ಅಂದರೆ ಗೋಡೆ ಫಿಕ್ಸ್ ಮಾಡಿದ್ದಾರೆ. ಓಕೆ, ಈ ಥರ ಇರಬೇಕದು ಸ್ಟ್ರಾ. ಆಮೇಲೆ ಇಲ್ಲೇನು ಮಾಡಿದ್ದಾರೆ ಅಂತ ಅಂದರೆ ಒಂದು ಬಲೂನು, ಇದೊಂದು ಬಲೂನು, ಏನು ಹೇಳ್ರಿದು ಬಲೂನು, ಇದು ಬಲೂನ್ ಅಂತ ಅಂದ್ಕೊಳ್ಳಿ. ಇದೊಂದು ಬಲೂನ್, ಕರೆಕ್ಟಾಗಿ ಬರಲಿಲ್ಲ ಅಲ್ವಾ. ಸೊ ಈ ಥರ ಬರಬೇಕದು. ಇಲ್ಲಿಗೇನು ಮಾಡೋಣ ಅಂತ ಅಂದರೆ ಹಿಂಗಿದೆ, ಇದು ಕೊಳವೆ ಅಥವಾ ಸ್ಟ್ರಾ, ಇದೇನು ಬಲೂನ್, ಇದೇನಪ್ಪ ಅಂದರೆ ಗಾಳಿ, ಇದಿದೆಯಲ್ಲ ಇದೆ ಗಾಳಿ. ನೋಡಿ ಮಕ್ಕಳೇ, ಈಗ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಅಂದರೆ, ನಾವು ಫಸ್ಟಿಗೆ ಬಲೂನನ್ನು ಊದ್ಬಿಟ್ಟು ಹಾಗೆ ಇಟ್ಕೊಂಡಿರ್ತೀವಿ. ಅಲ್ಲಿ ಗಾಳಿ ಬಿಟ್ಟಿರೋದಿಲ್ಲ, ಅಂದರೆ ಅದು ರೆಸ್ಟಲ್ಲೇ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂತ ಅಂದರೆ, ಆ ಬಲೂನಿಗೆ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಸ್ಟ್ರಾನ ಫಿಕ್ಸ್ ಮಾಡಿರ್ತೀವಿ, ಒಂದು ಅಂಟುಪಟ್ಟಿನ ತೊಗೊಂಡ್ಬಿಟ್ಟು ಇದಕ್ಕೆ ಏನು ಮಾಡ್ತೀವಿ, ಜಾಯಿನ್ ಮಾಡ್ತೀವಿ. ಅಂಟಿಲ್ಲ ಅಂದರೆ ಏನಾಗುತ್ತೆ, ಸ್ಟ್ರಾ ಉದುರೋಗುತ್ತೆ, ಬಲೂನು ಉದುರೋಗುತ್ತೆ ಅಲ್ವಾ. ಅದಕ್ಕೆ ಅದನ್ನು ಅಂಟುಪಟ್ಟಿಯಿಂದ ಅಂಟಿಸ್ಬೇಕು ಅಂತ ಹೇಳಿದ್ದಾರೆ. ಯಾಕೆ ಸ್ಟ್ರಾನ ಅಂಟಿಸ್ಬೇಕು ಅಂತ ನಾನು ಹೇಳ್ತೀನಿ ನೆಕ್ಸ್ಟು. ಈಗ ಏನು ಮಾಡಿದ್ದೀವಿ ಅಂತಂದರೆ, ಇವೆರಡನ್ನೂ ಅಂಟಿಸಿದ್ದೀವಿ. ಈ ಸ್ಟ್ರಾದ ಮೂಲಕ ಏನು ಮಾಡಿದ್ದೀವಿ, ಒಂದು ದಾರನ ಪೋಣಿಸ್ಕೊಂಡ್ಬಿಟ್ಟು ಈ ಒಂದು ಗೋಡೆಗೆ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಈ ಕಡೆದೊಂದು ತುದಿನ ಏನು ಮಾಡಿದ್ದೀವಿ ಅಂತಂದರೆ, ದಾರ ತೊಗೊಂಡ್ಬಿಟ್ಟು ಇಲ್ಲೊಂದು ಕೊಂಡಿಗೆ ನೇತಾಕಿದ್ದೀವಿ. ಸೊ ಇಲ್ಲಿ ಫಸ್ಟು ಏನಾಗಿರುತ್ತೆ ಅಂತ ಅಂದರೆ, ಸ್ಟ್ರಾ ಮತ್ತು ಬಲೂನು ಗಾಳಿ ಊದಿದಾಗ ಅದನ್ನು ಏನು ಗಾಳಿಯನ್ನು ನಾವೇನು ಅದನ್ನು ರಿಮೂವ್ ಮಾಡಿಲ್ಲ, ಅದರಿಂದ ಹೊರಗೆ ಬಂದಿಲ್ಲ ಆ ಗಾಳಿ. ಆಗ ಅಲ್ಲಿರ್ತಕ್ಕಂಥ ವೇಗ ಏನಾಗುತ್ತೆ ಅಂತ ಅಂದರೆ ರೆಸ್ಟಲ್ಲಿರುತ್ತೆ, ವೇಗ ಇರುತ್ತೆ, ಅದಕ್ಕೆ ಇರೋದಿಲ್ಲ. ಅಂದರೆ m1 ಇಂಟು u1 ಪ್ಲಸ್ m2 ಇಂಟು u2. ಏನಿದು ಅಂತ ಅಂದರೆ, m1 ಅಂತ ಅಂದರೆ ಬಲೂನಿಂದು ದ್ರವ್ಯರಾಶಿ, u1 ಅಂತ ಅಂದರೆ ಗಾಳಿ ಅದರೊಳಗಿರುತ್ತಲ್ವ ಆವಾಗ ಇರ್ತಕ್ಕಂಥ ವೇಗ. ಅಲ್ಲೇನಾಗುತ್ತೆ, ರೆಸ್ಟಲ್ಲಿದ್ದಾವೆ, ವಿಶ್ರಾಂತ ಸ್ಥಿತಿನಲ್ಲಿ ಇದ್ದಾವೆ ಅಂತಂದರೆ ಅದು 0 ಆಗಿರುತ್ತಲ್ವ. ಆಮೇಲೆ m2 ಇಂಟು u2 ಅಂತ ಅಂದರೆ, m2 ಅಂತ ಅಂದರೆ ಸ್ಟ್ರಾದು ದ್ರವ್ಯರಾಶಿ, ಆಮೇಲೆ u2 ಅಂತ ಅಂದರೆ ಏನು, ಸ್ಟ್ರಾದು ವೇಗ. ಅಲ್ಲಿ ಅವು ರೆಸ್ಟ್ ಪೊಸಿಷನಲ್ಲಿ ವಿಶ್ರಾಂತ ಸ್ಥಿತಿನಲ್ಲಿ ಇದ್ದಾವೆ, ಅವು ಮುಂದಕ್ಕೆ ಹೋಗಿಲ್ಲ ಅಂತ ಅಂದರೆ ಅಲ್ಲಿನೂ ಕೂಡ ಅದ್ರ ವೇಗ ಏನಾಗಿರುತ್ತೆ, 0ನೇ ಆಗಿರುತ್ತೆ. ಸೊ ಈಕ್ವಲ್ ಟು ಏನು ಹೇಳುತ್ತೆ, ಸಂವೇಗದ ಸಂರಕ್ಷಣೆ ನಿಯಮ, m1 ಇಂಟು v1 ಪ್ಲಸ್ m2 ಇಂಟು v2 ಅಂತ ಹೇಳುತ್ತಲ್ವಾ. m1 ಇಂಟು v1 ಅಂತ ಅಂದರೆ ಇಲ್ಲಿ ಏನಾಗುತ್ತೆ, ನಾನು m1 ಇಂಟು u1 ಅಂತ ಅಂದರೆ ಏನು ತೊಗೊಂಡೆ, ಬಲೂನ್ ತೊಗೊಂಡೆ. ಬಲೂನು ಯಾವಾಗ ಮುಂದಕ್ಕೆ ಹೋಗುತ್ತೆ, ಆ ಗಾಳಿನ ನಾವು ಅದರಿಂದ ರಿಮೂವ್ ಮಾಡಿದಾಗ, ಈ ಬಾಯಿಯಿಂದ ಹೊರಗೆ ಬಿಟ್ಟಾಗ ಅದೇನಾಗುತ್ತೆ ಅಂತ ಅಂದರೆ ಅದಕ್ಕೆ ಗಾಳಿ ಏನಾಗುತ್ತೆ, ಹೊರಗೆ ಬರುತ್ತೆ. ಆ ಗಾಳಿ ಹೊರಗೆ ಬರೋದಿದೆಯಲ್ಲ ಅದನ್ನು v1 ಅಂತ ಬರ್ಕೋಬೇಕು. ಪ್ಲಸ್ m2 ಇಂಟು v2 ಅಂತ ಅಂದರೆ ಇವೆರಡು ಮುಂದಕ್ಕೆ ಹೋಗ್ತಾ ನೋಡಿ, ಸ್ಟ್ರಾ ಮತ್ತು ಬಲೂನು, ಅದನ್ನು m2 ಇಂಟು v2 ಅಂತ ಬರ್ಕೋಬೇಕು. m1 ಇಂಟು v1 ಪ್ಲಸ್ m2 ಇಂಟು v2 ಅಂತ ಬರಿತೀವಿ. v1 ಅಂತ ಅಂದರೆ ಗಾಳಿನ ಬಿಟ್ಟಾಗ ಗಾಳಿ ಈ ಥರ ವೇಗದಿಂದ ಬರುತ್ತಲ್ವ ಅದು.
m2 ಇಂಟು v2 ಅಂತ ಅಂದರೆ ಸ್ಟ್ರಾ ಮತ್ತು ಬಲೂನ್ ಜೊತೆಗೆ ಬಲೂನಿಗೆ ಒಂದು ವೇಗ ಬರುತ್ತಲ್ವ, ಯಾವಾಗ ಗಾಳಿನ ಹೊರಗೆ ಬಿಟ್ಟಾಗ ಆಗ ಇರ್ತಕ್ಕಂಥ ವೇಗ ಅದು. ಇದನ್ನು ಏನಂತ ಬರಿಬೋದು ಅಂತ ಅಂದರೆ m1 ಇಂಟು v1 ಈಕ್ವಲ್ ಟು ಮೈನಸ್ m2 ಇಂಟು v2 ಅಂತ ಬರಿಬೋದು. ಇದು ಏನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ, ಈ ಗಾಳಿ ಹೀಗೆ ಎಡಗಡೆಗೆ ಹೋದರೆ ಅಂದರೆ ಹಿಂದಕ್ಕೆ ಬಂದರೆ ಈ ಬಲೂನ್ ಅನ್ನೋದು ಮುಂದಕ್ಕೆ ಹೋಗುತ್ತೆ, ಅಂದರೆ ಸಮವಾಗಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಸಮವಾಗಿ ಮತ್ತು ವಿರುದ್ಧವಾಗಿ ಇರೋದು ಇಲ್ಲಿ ನ್ಯೂಟನ್ನ ಚಲನೆಯ 3ನೇ ನಿಯಮದಲ್ಲಿ. ಇಲ್ಲಿನೂ ಕೂಡ ಏನಾಗುತ್ತೆ, ಸಂವೇಗದ ಸಂರಕ್ಷಣೆ ನಿಯಮ ಅಪ್ಲೈ ಆಗುತ್ತೆ. ಸೊ ನೋಡ್ರಿ, ಇಲ್ಲಿ ಚಲನೆಯ 3ನೇ ನಿಯಮನೂ ಬರುತ್ತೆ ಮತ್ತು ಸಂವೇಗದ ಸಂರಕ್ಷಣೆಯ ನಿಯಮನೂ ಕೂಡ ಬರುತ್ತೆ. ಇಲ್ಲಿ ಗಾಳಿ ಈ ಥರ ಹಿಂದಕ್ಕೆ ಬರೋದು ಅದು ಕ್ರಿಯೆ ಆದರೆ, ಇದು ಮುಂದಕ್ಕೆ ಹೋಗುತ್ತಲ್ಲ ಅದು ಪ್ರತಿಕ್ರಿಯೆ ಆಗಿರುತ್ತೆ. ಹೆಂಗಿರುತ್ತೆ, ಸಮ ಮತ್ತು ವಿರುದ್ಧವಾಗಿರುತ್ತೆ. ಮತ್ತು ಆಮೇಲೆ ಇಲ್ಲಿ ಏನು ಬರಿಬೋದು, ಸಂವೇಗದ ಸಂರಕ್ಷಣೆಯ ನಿಯಮನ ನಾವಿಲ್ಲಿ ಪ್ರೂವ್ ಮಾಡ್ಬೋದು. ಹೆಂಗಪ್ಪ ಅಂತ ಅಂದರೆ m1 ಇಂಟು u1 ಪ್ಲಸ್ m2 ಇಂಟು u2 ಈಕ್ವಲ್ ಟು m1 ಇಂಟು v1 ಪ್ಲಸ್ m2 ಇಂಟು v2 ಅಂತ ಬರ್ಕೊಂಡಾಗ, ಈ m1 ಇಂಟು u1 ಅಂತ ಅಂದರೆ ಆ ಬಲೂನು ಆ ಗಾಳಿ ತುಂಬಿರ್ತೀವಲ್ವ ಅವಾಗ ಏನಾಗಿರುತ್ತೆ, ರೆಸ್ಟಲ್ಲಿರುತ್ತೆ. m2 ಇಂಟು u2 ಅಂತ ಅಂದರೆ ಆ ಸ್ಟ್ರಾನು ಕೂಡ ಆ ಟೈಮಲ್ಲಿ ಏನಾಗಿರೋದಿಲ್ಲ, ರೆಸ್ಟ್ ಪೊಸಿಷನ್ನಲ್ಲೇ ಇರುತ್ತೆ. ಅದಕ್ಕೆ ಒಂದು ವೇಗ ಬಂದಿರಲ್ಲ. ಯಾವಾಗ ವೇಗ ಬರುತ್ತೆ ಅಂತ ಅಂದರೆ, ಆ ಬಲೂನಿನ ಮೂಲಕ ಏನು ಮಾಡ್ತೀವಿ, ಗಾಳಿನ ಹೊರಗೆ ತೆಗೆದಾಗ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಬಲೂನಿಗೆ ಅದರದ್ದೇ ಆದ ವೇಗ ಬರುತ್ತೆ. ಸೊ ಇಲ್ಲಿ ನಾವು ಇಲ್ಲೊಂದು ಮೀಟರ್ ರೀಡಿಂಗ್ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡಿದ್ವಿ ಅಂತ ಅಂದರೆ, ಈ ಸ್ಟ್ರಾದು ಮಾರ್ಕ್ ಇಲ್ಲಿ ಮಾಡಿದಾಗ ಇದೆಲ್ಲೋ ಒಂದು ಪೊಸಿಷನಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಅಂದರೆ ಅದು ಎಷ್ಟು ವೇಗದಿಂದ ಹೋಗಿದೆ ಅಂತ ಕಂಡುಹಿಡಿಬೋದು. ಬರೀ ನಾವು ಬಲೂನ್ ಮಾತ್ರ ನಾವು ತಗೊಳ್ತಿದ್ದೀವಿ, ಈ ಸ್ಟ್ರಾ ನಮಗೆ ಏನು ಬೇಡ ಅಂತ ಅಂದಾಗ ಬಲೂನು ಯಾವ ವೇಗದಲ್ಲಿ ಬೇಕಾದರೂ ಹೋಗ್ಬೋದು, ಯಾವ ದಿಕ್ಕಿನಲ್ಲಿ ಬೇಕಾದರೂ ಅದು ಚಲಿಸ್ಬೋದು. ಅದಕ್ಕೆ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂತ ಅಂದರೆ ಈ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತ ಅಂದರೆ ಆ ಬಲೂನು ಎಷ್ಟು ವೇಗದಿಂದ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ಸ್ಟ್ರಾನ ಅಡ್ಜಸ್ಟ್ ಮಾಡಿರೋದು. ಈ ಸ್ಟ್ರಾದು ಕೆಲಸ ಅಷ್ಟೇ. ಅದರದ್ದು ಮತ್ತೆ ಯಾಕೆ ಅನಿಸುತ್ತಾರೆ ಏನು ಅಂತ ಅಂದರೆ, ಆ ವೇಗ ಎಷ್ಟು ದೂರದಿಂದ ಎಷ್ಟು ವೇಗದಲ್ಲಿ ಈ ಬಲೂನ್ ಹೋಗ್ತಿದೆ ಅನ್ನೋದಕ್ಕೋಸ್ಕರ ಈ ಸ್ಟ್ರಾನ ಏನು ಮಾಡಿರ್ತಾರೆ, ಆ ಬಲೂನಿಗೆ ಅಳಿಸಿರ್ತಾರೆ. ಗೊತ್ತಾಯ್ತಲ್ವಾ? ಇದು ಈ ಥರ ನಾವು ಒಂದು ಎಕ್ಸ್ಪೆರಿಮೆಂಟಲ್ ಆ್ಯಕ್ಟಿವಿಟಿ ಥರ ಮಾಡ್ಕೋಬೋದು ಇದನ್ನು. ನೆಕ್ಸ್ಟು ಇನ್ನೊಂದಿದೆ ಚಟುವಟಿಕೆ, ಅದರಲ್ಲಿ ಏನಿದೆ ನೋಡೋಣ. ಒಂದು ಗಾಜಿನ ಪ್ರನಾಳ ತಗೋಬೇಕಂತೆ. ಗಾಜಿನ ಪ್ರನಾಳ ಅಂತಂದರೆ ಟೆಸ್ಟ್ ಟ್ಯೂಬು. ಆ ಟೆಸ್ಟ್ ಟ್ಯೂಬ್ ತೊಗೊಂಡ್ಬಿಟ್ಟು ಆ ಟೆಸ್ಟ್ ಟ್ಯೂಬ್ ಒಳಗೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಅದ್ರದ್ದು ಮೌತ್ ಇರುತ್ತಲ್ವ, ಬಾಯಿ ಇರುತ್ತಲ್ವ, ಅದಕ್ಕೆ ಒಂದು ಕಾರ್ಕ್ ಅಥವಾ ಬಿರಡೆನ ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ, ಅದಕ್ಕೆ ಕ್ಲೋಸ್ ಮಾಡ್ತೀವಿ, ಅಂದರೆ ಮುಚ್ತೀವಿ. ಮುಚ್ಚಿ ಆದಮೇಲೆ ಅದನ್ನು ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ಅಂದರೆ, ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರಲ್ವ ಆ ಥರ ಫಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲೊಂದು ಟೆಸ್ಟ್ ಟ್ಯೂಬ್ ಇದೆ. ಇದು ಬಿರಡೆ ಅಂತ ಅಂದ್ಕೊಳ್ಳೋಣ. ಟೆಸ್ಟ್ ಟ್ಯೂಬ್ ಅಂತ ಅನಿಸ್ತಾ ಇಲ್ಲ. ಇದೇನು ಕಾರ್ಕು. ಇಲ್ಲೇನು ಮಾಡ್ತಿದ್ದೀವಿ ಅಂತ ಅಂದರೆ, ಇದನ್ನು ನೇತಾಕ್ತೀವಿ. ಈ ಥರ ಒಂದು ದಾರನ ಅಥವಾ ತಂತಿನ ತಗೊಂಡು ಈ ಥರ ನೇತಾಕಬೇಕು. ಹಿಂಗೆ ನೇತಾಕ್ದಾಗ ಇರುತ್ತೆ, ಫಿಕ್ಸ್ ಮಾಡಿರ್ತಾರೆ. ಸೊ ನೆಕ್ಸ್ಟು ಇಲ್ಲೊಂದು ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಈಟನ್ನ ಕೊಡ್ತೀವಿ. ಇಲ್ಲಿ ನೀರಿರುತ್ತೆ,
ನೀರಿರುತ್ತೆ. ನೋಡಿ, ಇದಕ್ಕೆ ನಾವು ಈ ಥರ ಏನು ಮಾಡ್ತೀವಿ, ಇದು ಎಕ್ಸ್ಪೆರಿಮೆಂಟಲ್ ಸೆಟಪ್. ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಾವು, ಇದು ಒಂದು ಗಾಜಿನ ಪ್ರನಾಳ, ಇದು ಒಂದು ಬಿರಡೆ. ಇದೇನಿದು ಗಾಜಿನ ಪ್ರನಾಳ, ಇದು ಏನು ಬಿರಡೆ, ಅಂದರೆ ಆ ಟೆಸ್ಟ್ ಟ್ಯೂಬ್ನ ಮುಚ್ಚೋದಕ್ಕಿರೋಂಥ ಒಂದಿದು ಬಿರಡೆ. ಇದನ್ನು ಕ್ಲೋಸ್ ಮಾಡಿರ್ತೀವಿ, ಇದ್ರೊಳಗೆ ನೀರಿರುತ್ತೆ. ಹೌದಾ? ಈಗ ನಾವು ಈಟ್ ಮಾಡಿರಲ್ಲ, ಅದಕ್ಕೆ ಏನು ಈಟ್ ಮಾಡಿರಲ್ಲ ಅಂತ ಅಂದ್ಕೊಳ್ಳಿ, ಉಷ್ಣನ ಕೊಟ್ಟಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಟೆಸ್ಟ್ ಟ್ಯೂಬ್ ಮತ್ತು ಬಿರಡೆ ಹೆಂಗಿರುತ್ತೋ ಹಂಗೆ ಇರುತ್ತೆ, ಅಂದರೆ ಅದು ವಿಶ್ರಾಂತ ಸ್ಥಿತಿನಲ್ಲಿ ಇರುತ್ತೆ. ಈಗ ನಾವೇನು ಮಾಡ್ತೀವಿ ಅಂತ ಅಂದರೆ, ಈ ದೀಪನ ತೊಗೊಂಡ್ಬಿಟ್ಟು, ಈ ದೀಪ, ಈ ಕ್ಯಾಂಡಲ್ಲು ಉರಿತಾ ಇರಬೇಕು. ಉರಿಯೋವಾಗ ಏನು ಮಾಡ್ತೀವಿ ಅಂತ ಅಂದರೆ, ಈ ನೀರಿಗೆ ಈ ಟೆಸ್ಟ್ ಟ್ಯೂಬ್ ಇರುತ್ತಲ್ವ, ಈ ಟೆಸ್ಟ್ ಟ್ಯೂಬು ಒಳ್ಳೆ ಕ್ವಾಲಿಟಿದು ಇರಬೇಕು. ಒಳ್ಳೆ ಕ್ವಾಲಿಟಿ ಇಲ್ಲ ಅಂತ ಅಂದರೆ ಹಂಗೆ ಏನಾಗುತ್ತೆ, ಬ್ರೇಕ್ ಆಗಿಬಿಡುತ್ತೆ, ಮುಟ್ಕೊಂಡು ಹೋಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ತೊಗೊಂಡಿರ್ಬೇಕು ಟೆಸ್ಟ್ ಟ್ಯೂಬ್ನ. ಸೊ ಇಲ್ಲಿ ಏನು ಮಾಡ್ತೇವಪ್ಪ ಅಂತ ಅಂದರೆ, ಈಟನ್ನ ಕೊಡ್ತಾ ಹೋಗ್ತೀವಿ, ಅಂದರೆ ಉಷ್ಣನ ಕೊಡ್ತಾ ಹೋಗ್ತೀವಿ ಈ ಲ್ಯಾಂಪ್ನ, ಈ ದೀಪನ ಯೂಸ್ ಮಾಡಿಕೊಂಡು. ಆಯಿತಾ? ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನೀರು ಕಾಯ್ತಲ್ವ, ಕುದಿಯುತ್ತಲ್ವ, ಅಲ್ಲೇವರೆಗೂ ನಾವು ಅದನ್ನು ಏನು ಮಾಡಬೇಕು, ಬೆಂಕಿ ಅಥವಾ ಉಷ್ಣನ ಕೊಡ್ತಾನೇ ಇರಬೇಕು ಈ ದೀಪನ ಯೂಸ್ ಮಾಡಿಕೊಂಡು. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಇದು ನೀರು ಕಾದು ಏನಾಗುತ್ತೆ, ಆವಿರೂಪಕ್ಕೆ ಬರುತ್ತಲ್ವ. ಆವಿರೂಪಕ್ಕೆ ಬಂದಾಗ ಇಲ್ಲಿ ಉಷ್ಣ ಜಾಸ್ತಿ ಆಗಿ ಏನಾಗುತ್ತಪ್ಪ ಅಂತ ಅಂದರೆ, ಈ ಕಾಕುಗಳಿಗೆ ಬಿರಡೆ ಐತಲ್ಲ, ಹಂಗೆ ಸುಮ್ಮನೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಫುಲ್ ಫಾಸ್ಟಾಗಿ ಹೋಗುತ್ತೆ, ಚಿಮ್ಮುತ್ತಿದು. ಇದು ಈ ಕಡೆ ಫಾಸ್ಟ್ ವೇಗದಿಂದ ಚಿಮ್ಮಿದಾಗ ಈ ಟೆಸ್ಟ್ ಟ್ಯೂಬ್ದು ಮೂಮೆಂಟ್ ಹೆಂಗಿರುತ್ತೆ, ಚಲನೆ ಹೆಂಗಿರುತ್ತೆ ಅಂತ ಅಂದರೆ, ಸ್ವಲ್ಪ ಹಿಂದಕ್ಕೆ ಬರುತ್ತೆ. ಇದು ಫುಲ್ಲು ವೇಗದಿಂದ ಹೋಗುತ್ತೆ. ಇದ್ಯಾಕೆ ಫುಲ್ಲು ವೇಗದಿಂದ ಹೋಗುತ್ತೆ ಅಂತಂದರೆ, ಇದ್ರದ್ದು ಒತ್ತಡ ಇರುತ್ತಲ್ವ, ಇಲ್ಲಿ ಆವಿ ಆಗ್ತಾ ಇರುತ್ತೆ, ಫುಲ್ಲು ಹೀಟ್ ಇರುತ್ತೆ. ಸೊ ಆ ಒತ್ತಡ ಈ ಬಿರಡೆಗೆ ತಾಕಿ ಏನಾಗುತ್ತೆ, ಈ ಬಿರಡೆ ಫುಲ್ ಫಾಸ್ಟಾಗಿ ಹೋಗಿರುತ್ತೆ, ವೇಗದಿಂದ ಹೋಗಿರುತ್ತೆ. ಈ ಟೆಸ್ಟ್ ಟ್ಯೂಬ್ ಹಿಂದಕ್ಕೆ ಜಸ್ಟ್ ಹಿಂಗೆ ಚಲಿಸುತ್ತೆ, ಹಿಂದಕ್ಕೆ ಚಲಿಸುತ್ತೆ, ಇದು ಮುಂದಕ್ಕೆ ಚಲಿಸುತ್ತೆ. ಇಲ್ಲಿ ಏನು ಹೇಳ್ಬೋದು, ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಹೇಳ್ಬೋದು. ಎಲ್ಲ ಕ್ರಿಯೆಗಳಿಗೂ ತನ್ನದೇ ಆದ ಪ್ರತಿಕ್ರಿಯೆ ಇರುತ್ತೆ, ಸಮವಾಗಿ ಮತ್ತು ವಿರುದ್ಧವಾಗಿರುತ್ತೆ ಅಂತ ಹೇಳ್ಬೋದಲ್ವಾ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ನಾವು ಸಂವೇಗದ ಸಂರಕ್ಷಣೆ ನಿಯಮನ ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಅದೇನು ಹೇಳುತ್ತಪ್ಪ, m1 × u1 ಪ್ಲಸ್ m2 × u2 = m1 × v1 ಪ್ಲಸ್ m2 × v2 ಅಂತ ಹೇಳುತ್ತಲ್ವ. ಸೊ ನೋಡಿ, m1 × u1 ಅಂತ ಅಂದರೆ, ಅಲ್ಲಿ ಟೆಸ್ಟ್ ಟ್ಯೂಬು ನೀರು ಹಾಕಿ ಇಟ್ಟಿರ್ತೀವಿ, ಬಿರಡೆನ ಕ್ಲೋಸ್ ಮಾಡಿರ್ತೀವಲ್ವಾ. ಸೊ ಅಲ್ಲಿ ನೀರು ಹಾಕಿ ಇಟ್ಟಿರ್ತೀವಿ ಟೆಸ್ಟ್ ಟ್ಯೂಬಲ್ಲಿ, ಅದರದ್ದು ಟೆಸ್ಟ್ ಟ್ಯೂಬಿಂದು ಗಾಜಿನ ಪ್ರಣಾಳಕ್ಕೆ ತನ್ನದೇ ಆದ ಮಾಸ್ ಇರುತ್ತೆ. ಅದರದ್ದು ವೆಲಾಸಿಟಿ ಅಂತಂದರೆ ವೇಗ ಫಸ್ಟಿಗೆ ಏನಾಗಿರುತ್ತೆ, 0 ಆಗಿರುತ್ತೆ. 0 × ಎನಿಥಿಂಗ್ ಈಸ್ 0 ಅಂತ ಗೊತ್ತಿದೆ ನಿಮಗೆ. ಪ್ಲಸ್ m2 × u2 ಅಂತ ಅಂದರೆ, ಈ ಬಿರಡೆ ಇರುತ್ತಲ್ವ, ಅದನ್ನು ಕೂಡ ಇದು ರೆಸ್ಟಲ್ಲಿದೆ ಅಂತಂದರೆ ಇದನ್ನು ರೆಸ್ಟಲ್ಲಿ ಇರಲೇಬೇಕು. m2 × u2 ಅಂದರೆ ಅದನ್ನು 0 ಆಗುತ್ತೆ. = ಇದೇನಪ್ಪ ಅಂತ ಅಂದರೆ, m1 × v1. m1 × v1 ಅಂತ ಅಂದರೆ, ಆ ಟೆಸ್ಟ್ ಟ್ಯೂಬ್ ಇರುತ್ತಲ್ವ, ಸ್ವಲ್ಪ ಹಿಂದಕ್ಕೆ ಬರುತ್ತೆ ನೋಡಿ, ಅದಕ್ಕಿರ್ತಕ್ಕಂಥ ದ್ರವ್ಯರಾಶಿ m1 × v1 ಪ್ಲಸ್ ಅದಕ್ಕೆ ವೇಗ ಬರುತ್ತೋ ಇಲ್ವೋ, ಯಾವಾಗ ಹೀಟ್ನ ಜಾಸ್ತಿ ಕೊಡ್ತಾ ಹೋದಂಗೆ ಆ ಟೆಸ್ಟ್ ಟ್ಯೂಬ್ ಹಿಂದಕ್ಕೆ ಬರೋದು ಅದ್ರದ್ದು ವೇಗ. ಮತ್ತು m2 × v2 ಅಂತ ಅಂದರೆ ಏನು, ಆ ಬಿರಡೆ ಫುಲ್ ಚಿಮ್ಮುತ್ತೆ ನೋಡಿ, ಹೊರಗೆ ಹೋಗುತ್ತಲ್ವ, ಫುಲ್ ಫಾಸ್ಟಾಗಿ ವೇಗದಿಂದ ಹೋಗುತ್ತಲ್ವ. ಸೊ ಅದನ್ನು m2 × v2 ಅಂತ ಬರ್ಕೋಬೋದು. ಇಲ್ಲಿ 0 + 0 ಬಿಟ್ಬಿಡಿ ಅದನ್ನು. ಇಲ್ಲಿ ಏನು ಉಳಿತು ನಮಗೆ, m1 × v1 ಪ್ಲಸ್ m2 × v2 ಉಳಿತಲ್ವಾ. ನೆಕ್ಸ್ಟ್ ಏನು ಮಾಡ್ಬೋದು, m1 × v1 = -m2 × v2. ಇದು ಏನು ಮೈನಸ್ ಚಿಹ್ನೆ ಏನು ತೋರಿಸುತ್ತೆ ಅಂತ ಅಂದರೆ, ಆ ಟೆಸ್ಟ್ ಟ್ಯೂಬು ಈ ಥರ ಹಿಂದಕ್ಕೆ ಬಂದರೆ ಈ ಬಿರಡೆ ಮುಂದಕ್ಕೆ ಹೋಗಿರ್ತಲ್ವ, ವಿರುದ್ಧ ದಿಕ್ಕಿನಲ್ಲಿ ಹೋಯ್ತಲ್ವ, ಆ ವಿರುದ್ಧ ದಿಕ್ಕನ್ನ
ಈ -m2 ಇಂಟು v2 ತೋರಿಸುತ್ತೆ. ಹೀಗೆ ನಾವು ಸಂವೇಗದ ಸಂರಕ್ಷಣೆಯನ್ನು ಈ ಥರ ಚಟುವಟಿಕೆ ಮಾಡ್ಕೊತ ಹೇಳ್ಬೋದು. ಸೊ ಇವೆರಡು ಆ್ಯಕ್ಟಿವಿಟಿ ಇದೆ. ಸೊ ಒಂದ್ಸರಿ ನೋಡ್ಕೊಂಬಿಡಿ ಅದು ಯಾವ ಥರ ಮಾಡಬೇಕು ಅಂತ. ಓಕೆ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡಂಗೆ ಆಯಿತು, ಸಂವೇಗದ ಸಂರಕ್ಷಣೆ ಅದನ್ನು ಯಾವ ಥರ ನಾವು ನಿರೂಪಿಸ್ಬೇಕು, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆಗಳನ್ನ ನಾವು ಯಾವ ಥರ ಅರ್ಥ ಮಾಡಿಕೊಂಡು ಅದನ್ನು ಯಾವ ಥರ ಆ ನಿಯಮಕ್ಕೆ ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತ ಅಂದರೆ, ಈ ಸಂವೇಗದ ಸಂರಕ್ಷಣೆಯ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಬ್ಲಮ್ಸ್ ಇದೆ, ಅವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು.